ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ಎಲ್ಲರಿಗೂ ಸ್ವಾಗತ. ನಾವಿವತ್ತು 11ನೇ ತರಗತಿಯ ಗಣಿತ ಪಾಠ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಂತಕ್ಕಂತಹ ಅಧ್ಯಾಯದ ಮುಂದುವರೆದ ಭಾಗವನ್ನು ನೋಡುವಂತೆ. ಈ ಭಾಗದಲ್ಲಿ ನಾವು ಡೊಮೇನ್ ಆ್ಯಂಡ್ ರೇಂಜ್ ಆಫ್ ಎ ಫಂಕ್ಷನ್, ಡೊಮೇನ್ ಆ್ಯಂಡ್ ರೇಂಜ್ ಆಫ್ ಎ ಫಂಕ್ಷನ್ ಅಂತಕ್ಕಂಥ ಒಂದು ಉತ್ತಮವಾದಂತಹ ಟಾಪಿಕನ್ನು ನಾವು ತಗೊಳ್ತಾ ಇದ್ದೀವಿ. ಮೊದಲನೇದಾಗಿ ಇಲ್ಲಿ ಡೊಮೇನ್ ಅಂತ ಬರ್ತದೆ, ಡೊಮೇನ್ ಮತ್ತು ರೇಂಜ್. ಒಂದು ಫಂಕ್ಷನನ್ನು ಹೆಂಗೆ ಬರಿತೀರಿ ನೀವು? ಎಫ್ ಎಕ್ಸ್ ಅಂತ ಬರಿತೀವಿ, ಇಷ್ಟೇನಾ? ಇಲ್ಲ, ಎಫ್ ಆಫ್ ಎಕ್ಸ್, ಫಂಕ್ಷನ್ ಆಫ್ ಎಕ್ಸ್. ಎಫ್ ಅಂದರೆ ಫಂಕ್ಷನ್, ಎಕ್ಸ್ ಅಂದರೆ ಎಕ್ಸ್ ವ್ಯಾಲ್ಯೂ. ಎಫ್ ಆಫ್ ಎಕ್ಸ್ ಈಸ್ ಅ ಫಂಕ್ಷನ್. ದಿಸ್ ಫಂಕ್ಷನ್ ವೇರ್ ಇಟ್ ಕ್ಯಾನ್ ಗೋ, ಅಂದರೆ ಈ ಫಂಕ್ಷನ್ ಯಾವ ಕಡೆ ಹೋಗ್ತದೆ? ಎಕ್ಸ್ ಆಕ್ಸಿಸ್ ಕಡೆ ಯಾವ ಕಡೆ ಹೋಗ್ತದೆ, ಆಮೇಲೆ ವಾಯ್ ಅಕ್ಷದ ಮೇಲೆ ಡೌನ್ ಮತ್ತು ಅಪ್ ಯಾವ ಕಡೆ ಹೋಗ್ತದೆ ಇದು ಫಂಕ್ಷನ್ನು, ಹೌದಾ? ಈ ಫಂಕ್ಷನ್ನ ಡೊಮೇನ್ ಏನು, ಆಮೇಲೆ ರೇಂಜ್ ಏನು? ಡೊಮೇನ್, ರೇಂಜ್. ದ ಹಾರಿಜಾಂಟಲ್ ವ್ಯಾಲ್ಯೂ ಈಸ್ ಕಾಲ್ಡ್ ಆಸ್ ಡೊಮೇನ್ ಆ್ಯಂಡ್ ದ ವರ್ಟಿಕಲ್ ವ್ಯಾಲ್ಯೂ ಈಸ್ ಕಾಲ್ಡ್ ಆಸ್ ರೇಂಜ್ ಅಂತ ನಾವು ಹೇಳ್ತೀವಿ. ಓಕೆ, ಸಿಂಪಲ್ ಆಗಿ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು, ಇಟ್ ಈಸ್ ಅ ಡೊಮೇನ್, ಇಟ್ ಈಸ್ ಅ ಡೊಮೇನ್, ಇಟ್ ಈಸ್ ಎ ಡೊಮೇನ್ that is nothing but horizontal value, horizontal value of any function is called as domain anta ನಾವು ಹೇಳ್ತೀವಿ. Then what is range? F of x, it is a range, it is a range, that is nothing but vertical value ಅಂತ ನಾವು ಹೇಳ್ತೀವಿ. ಅಂದರೆ ವರ್ಟಿಕಲ್ ಫಂಕ್ಷನ್ ಎಲ್ಲಿಗೆ ಹೋಗ್ತದೆ ಅಂತೇಳಿ ಉದಾಹರಣೆ ಸಮೇತ ಹೇಳ್ಬೇಕಂತಂದರೆ ಒಂದು ಸಣ್ಣದು ಉದಾಹರಣೆ ತಗೊಳ್ಳಂತೆ. ಮೊದಲನೇದಾಗಿ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು, ದಟ್ ಈಸ್ ನಥಿಂಗ್ ಬಟ್ ಎಫ್ ಆಫ್ ಎಕ್ಸ್ ಅನ್ನೋಕ್ಕಿಂತ ಒಂದು ಫಂಕ್ಷನ್ ವಾಯ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಅಂತ ನಾವು ತಗೋಣ. ವಾಯ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 5. ಓಕೆ, ವಾಯ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತಂದ್ರೆ ಅರ್ಥ ಏನಿದು? ಇದೊಂದು ಪ್ಯಾರಾಬೋಲಾ, ಹೌದಾ? ಪ್ಯಾರಾಬೋಲಾ ಇದೆ, ಪ್ಯಾರಾಬೋಲಾ ಮೇಲ್ಗಡೆ ಇರ್ತದೋ ಅಥವಾ ಡೌನ್ವರ್ಡ್ ಅದೋ ಅಥವಾ ರೈಟ್ ಸೈಡ್ ಅದು ಲೆಫ್ಟ್ ಸೈಡ್ ಅದು, ಅದನ್ನು ಗೊತ್ತು ಮಾಡ್ಕೋಬೇಕು ನಾವು. ಹಾಗಾಗಿ ಇದೊಂದು ಕಾರ್ಟೇಷನ್ ಪ್ಲೇನ್ ಅಂತ ನಾವು ತೊಗೊಂಡಾಗ, ಕಾರ್ಟೇಷನ್ ಪ್ಲೇನ್ ತೊಗೊಂಡಾಗ ಇದು ಎಕ್ಸಸ್ ಆಗ್ತದೆ, ಎಕ್ಸ್ ಡ್ಯಾಶ್ ಆಗ್ತದೆ, ವಾಯ್ ಡ್ಯಾಶ್ ಆಗ್ತದೆ. ಇದೊಂದು ಪ್ಯಾರಾಬೋಲಾ ಅಂತ ಗೊತ್ತದೆ ನಿಮಗೆ, ಈ ಥರ. ಓಕೆ, ಈ ಥರ ಅಥವಾ ಈ ಥರ ಅಥವಾ ಈ ಥರ, ಇವು ನಾಲ್ಕರಲ್ಲಿ ಒಂದು ಏನಂತ ಕರಿತೀವಿ, ನಾಲ್ಕಕ್ಕೆ ಏನು ಕರಿತೀವಿ ನಾವು? ಪ್ಯಾರಾಬೋಲಾ ಅಂತ ಕರಿತೀವಿ. ಆದರೆ ಫಂಕ್ಷನ್ಗಳು ಮಾತ್ರ ಬೇರೆ ಬೇರೆ. ಇದು ವಾಯ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಆಗ್ತದೆ, ಇದು ಎಕ್ಸ್ ಈಕ್ವಲ್ ಟು ವಾಯ್ ಸ್ಕ್ವೇರ್ ಆಗ್ತದೆ, ಇದು ಎಕ್ಸ್ ಈಕ್ವಲ್ ಟು ಮೈನಸ್ ವಾಯ್ ಸ್ಕ್ವೇರ್ ಆಗ್ತದೆ. ಇದು ಉಲ್ಟಾ ಮಾಡಬೇಕು. ಓಕೆ, ಇದೇನಾಗ್ತದೆ ಅಂತಂದರೆ ವಾಯ್ ಇಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಆಗ್ತದೆ. ಇವು ನಾಲ್ಕು ಫಂಕ್ಷನ್ಗಳು ನಾವು ಎಲ್ಲಿ ಕೋನಿಕ್ ಸೆಕ್ಷನ್ ಅಂತಕ್ಕಂಥ ಒಂದು ಅಧ್ಯಾಯ ಬರ್ತದೆ PUC ಫಸ್ಟರಲ್ಲಿ, ಅದರಲ್ಲಿ ನಾವು ನೋಡ್ತೀವಿ. ಮೊದಲದಾಗಿ ನಾವೇನು ಮಾಡೋಣ, ಇಲ್ಲಿ ಈ ಫಂಕ್ಷನ್ ಯಾವುದು ಅಂತ ತಿಳ್ಕೊಳ್ಳೋಣ. ವಾಯ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್, ವಾಯ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ಇದೆ. ಎಕ್ಸ್ ಸ್ಕ್ವೇರ್ ಅಂತಂದರೆ ಪಾಸಿಟಿವ್ ವ್ಯಾಲ್ಯೂ, ಇಲ್ಲಿ ಪ್ಲಸ್ ಅದಂತಂದರೆ ಇದು ಪ್ಯಾರಾಬೋಲಾ ವಾಯ್ ಅಕ್ಷದ ಮೇಲೆ ನಿಂತ್ಕೊತದೆ. ಆಮೇಲೆ ಒಂದಿಷ್ಟು ಗ್ಯಾಪ್ ಅದ ಇಲ್ಲಿ, ಈ ಗ್ಯಾಪ್ ಏನು ಹೇಳ್ತದೆ? ಅದು ಯಾವಾಗ ನೀವು ಎಕ್ಸ್ ವ್ಯಾಲ್ಯೂನ 0 ಹಾಕ್ತಿರೋ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ದಟ್ ಈಸ್ ಎಫ್ ಆಫ್ 0 ಇಸ್ ಈಕ್ವಲ್ ಟು ವಾಯ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಇದೆಲ್ಲ ಏನು ಹಾಕೋಣ? 0 ಹಾಕೋಣ. 0 ಸ್ಕ್ವೇರ್ ಪ್ಲಸ್ 5, ವಾಯ್ ಇಸ್ ಈಕ್ವಲ್ ಟು ಏನು ಬಂತು? 5 ಬಂತು. ಎಕ್ಸ್ 0 ಇದ್ದಾಗ ವಾಯ್ 5, ಇದು ಎಕ್ಸ್ ಅಕ್ಷ, ಇದು 0. ಎಕ್ಸ್ 0 ಇದ್ದಾಗ ಏನಾಯಿತು? ವಾಯ್ 5, ಇದು ವಾಯ್ 5. ಅಂದರೆ ಇಲ್ಲಿ ಗ್ಯಾಪ್ ಏನು ಉಳಿತು? 5 ಗ್ಯಾಪ್ ಉಳಿತು. ಅದಕ್ಕೆ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಅಂತಂದಾಗ ನಾವು 5 ಟೈಮ್ಸ್ ಅಥವಾ 5 ಯೂನಿಟ್ ಏನು ಮಾಡಬೇಕು? ಆ ಪ್ಯಾರಾಬೋಲನ್ನು ಮೇಲ್ಗಡೆ ಎತ್ತಬೇಕು. ಒಂದು ವೇಳೆ ನಾವು ಎಕ್ಸ್ ಸ್ಕ್ವೇರ್ ಪ್ಲಸ್ 7 ಅಂತ ಬಂದಾಗ ಏನಂತ ಹೇಳ್ತೀವಿ ನಾವು? ಎಕ್ಸ್ ಸ್ಕ್ವೇರ್ ಪ್ಲಸ್ 7 ಅಂತ ಬಂದಾಗ ಇದೇನಾಗ್ತದೆ? ಪ್ಯಾರಾಬೋಲಾ ವಾಯ್ ಎಕ್ಸದ ಮೇಲೆ 7 ಯೂನಿಟ್ ಮೇಲ್ಗಡೆ ಹೋಗ್ತದೆ ಅಂತ ನಾವು ಹೇಳ್ತೀವಿ. ಓಕೆ, ವಾಯ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಇದೇನಾಯಿತು? ಒಂದು ಫಂಕ್ಷನ್ ಆಯಿತು, ಅದರದ್ದೊಂದು ಗ್ರಾಫ್ ಆಯಿತು. ಹಾಗಾಗಿ ಇದನ್ನು ನಾವು ಏನು ಮಾಡಬೇಕು? ಈಗ ಇದರಲ್ಲಿರ್ತಕ್ಕಂತಹ ರೇಂಜನ್ನು ಫೈಂಡ್ ಔಟ್ ಮಾಡಬೇಕು, ಆಮೇಲೆ ಡೊಮೇನನ್ನು ಫೈಂಡ್ ಔಟ್ ಮಾಡಬೇಕು. ರೇಂಜ್, ಡೊಮೇನ್. ಮೊದಲು ಬರೋದು ಯಾವುದು? ಡೊಮೇನ್, ಆಮೇಲೆ ರೇಂಜ್. ಎಕ್ಸ್ ಬರ್ತದೆ ಮೊದಲು, ಆಮೇಲೆ ವಾಯ್. ಎಕ್ಸ್ ಅಂತಂದರೆ ಡೊಮೇನ್, ವಾಯ್ ಅಂತಂದರೆ ರೇಂಜ್ ಅಂತ ನಾವು ಹೇಳ್ಬೋದು. ಓಕೆ, ಈಗ ಎಕ್ಸ್ ಅಕ್ಷದ ಕಡೆಗೆ ಈ ಒಂದು ಫಂಕ್ಷನ್ ಯಾವ ಥರ ಹೋಗ್ತಾ ಇದೆ? ನಾನೀಗ ಎಕ್ಸ್ ಇದ್ದಲ್ಲಿ 0 ಹಾಕಿದ್ದೀನಿ, ವಾಯ್ ಈಕ್ವಲ್ ಟು 5 ಬಂತು. ಎಕ್ಸ್ ಈಕ್ವಲ್ ಟು 100 ಹಾಕ್ತೀನಿ, ಅವಾಗ ಏನಾಗ್ತದೆ ರೀ? ವಾಯ್ ಇಸ್ ಈಕ್ವಲ್ ಟು 10,005 ಆಗ್ತದೆ. 10,005 10,005 ಆಗ್ತದೆ ಅಂತ ನೋಡಿರಿ. ನಾನು 100 ಸ್ಕ್ವೇರ್ 10,000, 10 ಸ್ಕ್ವೇರ್ ಪ್ಲಸ್ 5 10,005. ವಾಯ್ನ ಬೆಲೆ ಯಾವಾಗ? ಎಕ್ಸ್ನ ಬೆಲೆ 100, ಹೌದಾ? ಇಲ್ಲಿ ಬರ್ತದೆ 100. ಎಕ್ಸಾಂಪಲ್ ಇದು, ಇಲ್ಲಿ ತನಕ 100 ಅಂತ ಬರ್ತದೆ. ತಿಳ್ಕೊರಿ, ವಾಯ್ನ ಬೆಲೆ ಏನಾಗ್ತದೆ? 10,005. ನಾನು ಎಕ್ಸ್ನ ಬೆಲೆ 1000 ಹಾಕ್ಬೋದು ಅಂತಂದ್ರೆ ಇಲ್ಲಿ ಏನಿಲ್ಲ,
ಲಿಮಿಟ್ ಇಲ್ಲ. ಎಕ್ಸನ್ನು ನಾವು ಏನು ಹಾಕ್ಬೋದು, ಪಾಸಿಟಿವ್ ವ್ಯಾಲ್ಯೂ ಹಾಕ್ಬೋದು. ನೆಗೆಟಿವ್ ವ್ಯಾಲ್ಯೂ ಹಾಕಿದಾಗ ಏನಾಗ್ತದೆ ನೋಡೋಣ, ಎಕ್ಸ್ ಈಕ್ವಲ್ ಟು -5 ಅಂತ ಹಾಕೋಣ. ಎಕ್ಸ್ ಈಕ್ವಲ್ ಟು -5 ಆದಾಗ y ಇಸ್ ಈಕ್ವಲ್ ಟು -5 ದಿ ಹೋಲ್ ಸ್ಕ್ವೇರ್ ಪ್ಲಸ್ 5 ಅಂತ ಬಂತು. y ಇಸ್ ಈಕ್ವಲ್ ಟು 25 ಪ್ಲಸ್ 5 ಬಂತು. y ಇಸ್ ಈಕ್ವಲ್ ಟು 30 ಅಂತ ಬಂತು. ಅಂದರೆ y ಈಕ್ವಲ್ ಟು ಪಾಸಿಟಿವ್ ವ್ಯಾಲ್ಯೂನೇ ಬಂತು. ಎಕ್ಸ್ ನೆಗೆಟಿವ್ ಹಾಕಿದ್ರು ಕೂಡ y ಪಾಸಿಟಿವ್, ಹೌದಾ. ಎಕ್ಸ್ ನೆಗೆಟಿವ್, ಇಲ್ಲಿ -5 ಅದ ಅಂತಂದರೆ y ನ ಬೆಲೆ ಏನಾಯ್ತು, ಇಲ್ಲಿ ಇದು 30 ಅಂತ ಆಯಿತು. ಅಂದರೆ ಇಲ್ಲಿ ಎಕ್ಸ್ನ ಬೆಲೆ ನಾವು ಏನು ಹಾಕ್ಬೋದು, ಶೂನ್ಯನೂ ಹಾಕ್ಬೋದು, ಪಾಸಿಟಿವ್ ಇನ್ಫಿನಿಟಿ ಹಾಕ್ಬೋದು, ನೆಗೆಟಿವ್ ಇನ್ಫಿನಿಟಿ ಹಾಕ್ಬೋದು. ಅಂತಂದರೆ ರೇಂಜ್ ಏನಾಯ್ತು ಇದರಲ್ಲಿ, ಡೊಮೇನ್ ಏನಾಯಿತು, ಡೊಮೇನ್ -ಇನ್ಫಿನಿಟಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 0 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಪ್ಲಸ್ ಇನ್ಫಿನಿಟಿ, ದಟ್ ಈಸ್ ನಥಿಂಗ್ ಬಟ್ ಎಕ್ಸ್ ಅಂತ ತೊಗೊಂಡು, 0 ಬೇಡ, ಎಕ್ಸ್ ಅಂತ ತೊಗೊಂಡು. ಎಕ್ಸ್ ಕ್ಯಾನ್ ಬಿ -ಇನ್ಫಿನಿಟಿ, ಎಕ್ಸ್ ಕ್ಯಾನ್ ಬಿ ಪ್ಲಸ್ ಇನ್ಫಿನಿಟಿ ಅಂತ ನಾವು ತೊಗೊತೀವಿ. ಅಂದರೆ ಎನಿ ರಿಯಲ್ ವ್ಯಾಲ್ಯೂ. ಇಲ್ಲಿ ನಾವು 1/2 ಹಾಕ್ಬೋದೇ ನೋಡಿರಿ. ಎಕ್ಸ್ ಈಕ್ವಲ್ ಟು 1/2 ಹಾಕಿದಾಗ ಏನಾಗುತ್ತೆ, 1/4 ಅಂತಂದರೆ 0.25 0.25 ಪ್ಲಸ್ 5 5.25 ಬರ್ತದೆ. 5.25 ಯಾವಾಗ 1/2 ಹಾಕಿದಾಗ. ಅಂದರೆ ಎಕ್ಸ್ ವ್ಯಾಲ್ಯೂ ನಾವು ಇಲ್ಲಿ ಏನು ಹಾಕ್ಬೋದು, ಫ್ರ್ಯಾಕ್ಷನ್ನು ಹಾಕ್ಬೋದು. ಎಕ್ಸ್ ವ್ಯಾಲ್ಯೂ ಇಲ್ಲಿ ಫ್ರ್ಯಾಕ್ಷನ್ನು ಬಂತು. ಆಮೇಲೆ ಡೆಸಿಮಲ್ ಹಾಕ್ಬೋದಾ, ಡೆಸಿಮಲ್ 0.5 ಹಾಕೋಣಂತ. 0.5 ದಿ ಹೋಲ್ ಸ್ಕ್ವೇರ್ 0.25 ಪ್ಲಸ್ 5 ಅಂತ ಬಂತು. ಅರ್ಥ ಏನಿಲ್ಲಿ, ನಾವು ಇದಕ್ಕೆ ಫ್ರ್ಯಾಕ್ಷನ್ ವ್ಯಾಲ್ಯೂನು ಹಾಕ್ಬೋದು, ಎಕ್ಸ್ ವ್ಯಾಲ್ಯೂ, ಆಮೇಲೆ ಡೆಸಿಮಲ್ನು ಹಾಕ್ಬೋದು ಎಕ್ಸ್ ವ್ಯಾಲ್ಯೂ, ಆಮೇಲೆ ನೆಗೆಟಿವ್ನು ಹಾಕ್ಬೋದು ಎಕ್ಸ್ ವ್ಯಾಲ್ಯೂ, ಆಮೇಲೆ ಪಾಸಿಟಿವ್ನು ಹಾಕ್ಬೋದು. ಏನು, ಎಕ್ಸ್ ವ್ಯಾಲ್ಯೂ. ಅರ್ಥ ಆಗ್ತದೆ. ಅಂದರೆ ಎಕ್ಸ್ ಕ್ಯಾನ್ ಬಿ ಎನಿಥಿಂಗ್, ದಟ್ ಈಸ್ ನಥಿಂಗ್ ಬಟ್ ರಿಯಲ್ ನಂಬರ್. ಹಿಯರ್ ಎಕ್ಸ್ ಇಸ್ ಅ ರಿಯಲ್ ನಂಬರ್. ಅಂತಂದರೆ ಡೊಮೇನ್ ಏನಾಯ್ತದು, ಡೊಮೇನ್ ಈಸ್ ಎನಿ ರಿಯಲ್ ನಂಬರ್. ಆದರೆ ಅದನ್ನು ಎನಿ ರಿಯಲ್ ನಂಬರ್ ಅಂತ ಬರೆಯೋಕೆ ಹಂಗಾಗ್ತದೆ. ಬರಿಬೇಕು ಅಂತಂದರೆ ಅದಕ್ಕೊಂದು ಏನು ಬೇಕು, ಸಿಂಬಲ್ ಬೇಕಲ್ಲ. ಸಿಂಬಲ್ ಬೇಕು ಅಂತಂದರೆ ನೋಡಿ, ಎಕ್ಸ್ ಎಪ್ಸಿಲಾನ್ ಎನಿ ರಿಯಲ್ ನಂಬರ್. ಏನು ಮಾಡಿದೆ ನಾನು, ಎಕ್ಸ್ ಅಂತ ಬರೆದೆ. ಎಕ್ಸ್ ಅಂತಕ್ಕಂಥದ್ದು ಇಲ್ಲಿ ಹಾರಿಜಾಂಟಲ್ ವ್ಯಾಲ್ಯೂ, ದಟ್ ಈಸ್ ನಥಿಂಗ್ ಬಟ್ ಡೊಮೇನ್ ವ್ಯಾಲ್ಯೂನ ಹೆಂಗೆ ಬರಿಬೇಕು ನಾವು, ಎಕ್ಸ್ ಎಪ್ಸಿಲಾನ್ ಅಂತಂದರೆ ಬಿಲಾಂಗ್ಸ್ ಟು ಅಂತನ್ನೋಕ್ಕಿಂತ x is a value of, it is a value of real number. x is a value of real number ಅಂತ ಬರಿಬೋದು. ಎಪ್ಸಿಲಾನ್ ಅಂತಂದರೆ ಇದು ಗ್ರೀಕ್ ಲೆಟರ್. ಓಕೆ, ಗ್ರೀಕ್ ಲೆಟರ್. ಎಪ್ಸಿಲಾನ್ ಅಂತಂದರೆ ಎಕ್ಸ್ ಈಸ್ ಹ್ಯಾವಿಂಗ್ ದ ವ್ಯಾಲ್ಯೂ ಆಫ್ ರಿಯಲ್ ನಂಬರ್ಸ್ ಅಂದಂಗೆ, ವ್ಯಾಲ್ಯೂ ಆಫ್ ರಿಯಲ್ ನಂಬರ್ಸ್ ಅಥವಾ ಬಿಲಾಂಗ್ಸ್ ಟು ಅಂತ ನಾವು ಹೇಳ್ಬೋದು. ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್ಸ್ನ ಹೆಂಗೆ ರಿಪ್ರೆಸೆಂಟ್ ಮಾಡಬೇಕು, ಈ ಥರ ಡಬಲ್ ಲೈನ್ ತೊಗೋಬೇಕು, ಆಮೇಲೆ ಆರ್ ಈ ಥರ ಬರಿಬೇಕು. ಇದು ರಿಯಲ್ ನಂಬರ್ ಅಂತ ಆಯಿತು. ಅಂದರೆ ನಮಗೇನು ಸಿಕ್ತು, ಇಲ್ಲಿ ಡೊಮೇನ್ ಸಿಕ್ತು. ಹಾಗಾಗಿ ಇಲ್ಲಿ ರೇಂಜ್ ಯಾವ ಥರ ಸಿಗ್ತದೆ, ರೇಂಜ್ ನೋಡೋಣ. ರೇಂಜ್ ಏನಾಗ್ತದೆ ಅಂತಂದರೆ ಮೇಲ್ಗಡೆ ಹೊರಟೈತಿ, ಕರ್ವ್ ಇಲ್ಲಿ ಹೊಂಟೈತಿ, ಮೇಲ್ಗಡೆ ಹೊರಟೈತಿ. ಅಂದರೆ y ವ್ಯಾಲ್ಯೂ ಏನಾಗ್ಬೋದು, ಪಾಸಿಟಿವ್ y ಆಕ್ಸಿಸ್. y ಇಸ್ ಈಕ್ವಲ್ ಟು ಪಾಸಿಟಿವ್ y ಆಕ್ಸಿಸ್. ಓಕೆ, ಗ್ರೇಟರ್ ದ್ಯಾನ್ 5, greater than or equal to 5. y is greater than or equal to 5 and up to plus ಪಾಸಿಟಿವ್ y ಎಕ್ಸಸ್ ವ್ಯಾಲ್ಯೂ. ಅಂದರೆ ಪ್ಲಸ್ ಇನ್ಫಿನಿಟಿ, y ಒಳಗೆ ಪ್ಲಸ್ ಇನ್ಫಿನಿಟಿ ಅದೇನಾಗ್ತದೆ, ಈ ಒಂದು ಫಂಕ್ಷನ್ನ ರೇಂಜ್ ಆಗ್ತದೆ. ಅಂದರೆ ಇಲ್ಲಿ ನಾವು 5ಗಿಂತ ಜಾಸ್ತಿ ಅಂತ ಬರ್ತೀನಿ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 5 ಅಪ್ ಟು ಇನ್ಫಿನಿಟಿ. ಏನದು, yದು ರೇಂಜ್ ಅಂತ ಆಯಿತು. ಅಂದರೆ ಈ ಫಂಕ್ಷನ್ದ ರೇಂಜ್ ಏನು, ಫಂಕ್ಷನ್ದ ರೇಂಜು ಪಾಸಿಟಿವ್ y ಆಕ್ಸಿಸ್ ವ್ಯಾಲ್ಯೂ ಅಂತಂದರೆ ಇನ್ಫಿನಿಟಿ ತನಕ ಹೋಯಿತು. ಆದರೆ ಗ್ರೇಟರ್ ದೆನ್ 5 ಇರಬೇಕು. ಇದೇ ಥರನಿಗೆ ನಾವೇನು ನೋಡೋಣ, ಇನ್ನೊಂದು ಮುಂದಿನ ಫಂಕ್ಷನ್ ನೋಡ್ಕೊಂಡು ಹೋಗೋಣ. ಮುಂದಿನ ಫಂಕ್ಷನ್ ನಾನು ಏನು ತೊಗೊಂಡಿದ್ದೀನಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ 2x - 5 ಅಂತಕ್ಕಂಥದ್ದು ಒಂದು ಫಂಕ್ಷನ್ ತೊಗೊಂಡಿದ್ದೀನಿ ನಾನು. ಈ ಒಂದು ಫಂಕ್ಷನನ್ನು ನಾವು ಗ್ರಾಫಲ್ಲಿ ರಿಪ್ರೆಸೆಂಟ್ ಮಾಡಿದ್ರೆ ಯಾವ ಥರ ಆಗ್ತದೆ ನೋಡ್ಕೊಂಡು ತೊಗೊಂಡಂತೆ. ಎಕ್ಸ್ ವೈ ಅಥವಾ y ಡ್ಯಾಶ್ ಎಕ್ಸ್ ಡ್ಯಾಶ್ ಅಂತ ನಾವು ತಗೋಣ. ಮೊದಲೇದಾಗಿ ಇಫ್ ಎಕ್ಸ್ ಈಕ್ವಲ್ ಟು 0, ಎಫ್ ಆಫ್ ಎಕ್ಸ್ ಅಂತಂದರೆ ಫಂಕ್ಷನ್ ಆಫ್ ಎಕ್ಸ್ ಅಂದಂಗೆ, ಫಂಕ್ಷನ್ ಆಫ್ ಎಕ್ಸ್ ನೋಡಿ. ಅದಕ್ಕೆ ಇಲ್ಲಿ ಫಂಕ್ಷನ್ ಇದರಲ್ಲಿದೆ ಎಕ್ಸ್ ವ್ಯಾಲ್ಯೂನೇ ಇದೆ. ಓಕೆ, ಫಂಕ್ಷನ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಅಂದರೆ y ಇಸ್ ಈಕ್ವಲ್ ಟು ತಗೋಣ. y ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ 2x - 5 ಅಂದಂಗೆ. ಇಲ್ಲಿ ಫಂಕ್ಷನ್ ಆಫ್ ಎಕ್ಸ್, ಎಫ್ ಆಫ್ 0 ತೊಗೊಳ್ಳೋಣ ಫಸ್ಟಿಗೆ. ಎಫ್ ಆಫ್ 0 ಇಸ್ ಈಕ್ವಲ್ ಟು ಏನಾಗುತ್ತೆ, ಅಂಡರ್ ರೂಟ್ ಆಫ್ 2 × 0 - 5 ಇಸ್ ಈಕ್ವಲ್ ಟು
ರೂಟ್ -5 ಬಂತು. ರೂಟ್ -5 ಅಂತಂದಾಗ ಏನರ್ಥ ಇಲ್ಲಿ? ರೂಟ್ -5 ಅಂತಂದ್ರೆ ನೋ ವ್ಯಾಲ್ಯೂ, ಇಟ್ ಈಸ್ ಹ್ಯಾವಿಂಗ್ ನೋ ರಿಯಲ್ ವ್ಯಾಲ್ಯೂ, ನೋ ರಿಯಲ್ ವ್ಯಾಲ್ಯೂ ಅಂದರೆ ಎಫ್ ಆಫ್ 0 ಈ ಫಂಕ್ಷನ್ ಎಕ್ಸಿಸ್ಟ್ ಇಲ್ಲ. ಈ ಫಂಕ್ಷನ್ಗೆ ಎಫ್ ಆಫ್ ಎಕ್ಸ್ 0 ಹಾಕಿದ್ರೆ ಅಲ್ಲಿ ಫಂಕ್ಷನ್ ಎಕ್ಸಿಸ್ಟ್ ಇರಂಗಿಲ್ಲ, ಫಂಕ್ಷನ್ ಆ ಜಾಗದೊಳಗೆ ಇಲ್ಲ, ಆ ಒಂದು ಕರ್ವ್ ಆ ಜಾಗದೊಳಗೆ ಇಲ್ಲ ಅಂತ ಅರ್ಥ. ಹಾಗಿದ್ರೆ ಈ ಕರ್ವ್ ಎಲ್ಲಿಂದ ಆರಂಭವಾಗ್ತದೆ ನೋಡೋಣ. ಈಗ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ 1 ಅಂತ ತೊಗೊಳೋಣಂತೆ. ಅವಾಗೇನಾಗುತ್ತೆ? ರೂಟ್ 2 - 5 ರೂಟ್ -3 ಅಂತಂದರೆ ಇದು ಕೂಡ ಏನು ಬಂತು? ನೋ ರಿಯಲ್ ವ್ಯಾಲ್ಯೂ ಅಂತಂದರೆ ಅರ್ಥ ಏನು? ಇಲ್ಲಿಯೂ ಕೂಡ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 0 ಇದ್ದಾಗೂ ಕೂಡ ಈ ಫಂಕ್ಷನ್ ಸ್ಟಾರ್ಟ್ ಆಗಲ್ಲ, ಎಕ್ಸ್ ಈಕ್ವಲ್ ಟು 1 ಇದ್ದಾಗ ಕೂಡ ಈ ಫಂಕ್ಷನ್ ಸ್ಟಾರ್ಟ್ ಆಗಲ್ಲ. ಅರ್ಥ ಏನು? ಈ ಫಂಕ್ಷನ್ ಎಕ್ಸಿಸ್ಟ್ ಇಲ್ಲ. ಹಾಂ, ನೆಕ್ಸ್ಟ್ ಈಗ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 2 ತೊಗೊಳ್ಳೋಣ. ಅವಾಗೇನಾಗುತ್ತೆ? ಅಂಡರ್ ರೂಟ್ ಆಫ್ 4 - 5 ಇಸ್ ಈಕ್ವಲ್ ಟು ರೂಟ್ -1. ರೂಟ್ -1 ಅಂದರೂ ಕೂಡ ಇದು ನೋ ರಿಯಲ್ ವ್ಯಾಲ್ಯೂ, ಇಮ್ಯಾಜಿನರಿ ವ್ಯಾಲ್ಯೂ ಅಂದಾಗ ಇದು ಕೂಡ ಫಂಕ್ಷನ್ ಎಕ್ಸಿಸ್ಟ್ ಇಲ್ಲ ಅಂತ ನಾವು ಹೇಳಬೇಕಾಗ್ತದೆ. ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 2 ಬಂದಾಗೂ ಕೂಡ ಈ ಫಂಕ್ಷನ್ ಸ್ಟಾರ್ಟ್ ಆಗಿಲ್ಲ, ಈ ಫಂಕ್ಷನ್ ಎಕ್ಸಿಸ್ಟ್ ಇಲ್ಲ. ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಏನು ತೊಗೋಬೇಕು ನಾವು ನೋಡೋಣ. ಎಕ್ಸ್ ಈಕ್ವಲ್ ಟು 3 ತೊಗೊಳ್ಳೋಣಂತೆ. ಅವಾಗೇನಾಗುತ್ತೆ? ಎಫ್ ಆಫ್ 3 is equal to under root of 2 into 3 minus 3. This is equal to root 6 minus 5. This is equal to root 1. This is equal to plus or minus 1 or 1 ಅಂತ ತೊಗೊಂಡು f of 3 is equal to ಏನು ಬಂತು? f of 3 is equal to 1 ಬಂತು. f of 3 ಅಂತಂದರೆ x equal to 3 ಇದ್ದಾಗ y equal to ಏನು ಬಂತು? 1 ಬಂತು. ಅಂದರೆ x equal to 0 1 2 3 ಇದ್ದಾಗ y equal to ಏನು? 1 ಅಂತ ಬಂತು. 1 1 2 3 4 and so on. ಓಕೆ, ಅಂದರೆ ಇನ್ನು ಫಂಕ್ಷನ್ 0ನಿಂದ ಸ್ಟಾರ್ಟ್ ಆಗಿಲ್ಲ, ಅಂದರೆ ಎಕ್ಸ್ ಆಕ್ಸಿಸ್ಗೆ ಟಚ್ ಇಲ್ಲ. ಎಕ್ಸ್ ಆಕ್ಸಿಸ್ಗೆ ಟಚ್ ಇಲ್ಲ ಅಂತಂದರೆ ಮೊದಲು ಕಂಟಿನ್ಯೂ ಮಾಡೋಣ ಅಂತ ಇನ್ನೊಂದು ಸ್ವಲ್ಪ. ಎಕ್ಸ್ ಈಕ್ವಲ್ ಟು 4 ಹಾಕೋಣಂತೆ. ಎಕ್ಸ್ ಈಕ್ವಲ್ ಟು 4 ಹಾಕಿದಾಗ 4 2 8 8 - 5 3 ಅಂದರೆ y ಈಕ್ವಲ್ ಟು 3. ಎಕ್ಸ್ ಈಕ್ವಲ್ ಟು 4 ಇದ್ದಾಗ y ಈಕ್ವಲ್ ಟು 3 ಬರ್ತದೆ ಈ ಥರ. ಆಮೇಲೆ ಎಕ್ಸ್ ಈಕ್ವಲ್ ಟು 5 ಹಾಕ್ತೀನಿ, ಅವಾಗ y ಈಕ್ವಲ್ ಟು 5 ಬರ್ತದೆ. ಓಕೆ, ಈ ಥರ ಏನಪ್ಪ ಫಂಕ್ಷನ್ ಏನಾಯಿತು? ಈ ಥರ ಮುಂದಕ್ಕೆ ಹೋಯ್ತು. ಇಷ್ಟು ಈ ಥರ ಹೋಯಿತು. ಆದರೆ ಇಲ್ಲಿ ಎಕ್ಸ್ ಅಕ್ಷಕ್ಕೆ ಎಲ್ಲಿ ಬಂದು ಟಚ್ ಆಗ್ತದೆ ಅದನ್ನು ನೋಡಬೇಕಾ? ಅದನ್ನು ನೋಡಬೇಕು ಅಂತಂದರೆ 2x - 5 is equal to 2x - 5 is equal to 0 ಅಂತ ತಗೊಳ್ಳೋಣ. ಇದ್ರದ್ದು ರೂಟ್ ಫೈಂಡ್ ಔಟ್ ಮಾಡೋಣ, ರಿಯಲ್ ರೂಟ್ ಫೈಂಡ್ ಔಟ್ ಮಾಡೋಣಂತೆ. -5 ಆ ಕಡೆ ಕಳಿಸಿದ್ರೆ ಏನಾಗುತ್ತೆ? 2x is equal to 5 ಆಗ್ತದೆ, x is equal to 5 / 2 ಆಗ್ತದೆ, x is equal to 2.5 ಆಗ್ತದೆ, x equal to 2.5. ಅಂದರೆ x ವ್ಯಾಲ್ಯೂ 2.5 ಹಾಕಿದಾಗ ಏನಾಗ್ತದೆ ನೋಡೋಣ. x equal to 2.5 ಹಾಕೋಣ ಅಂತಲ್ಲಿ 2.5 × 2 ಏನಾಯಿತು? 5 5 - 5 0 ಅಂಡರ್ ರೂಟ್ ಆಫ್ 0 is equal to 0 ಓನ್ಲಿ. ರೂಟ್ 0 ಅಂತಂದ್ರೆ ಯಾವ ವ್ಯಾಲ್ಯೂವನ್ನು ಅದೇ ವ್ಯಾಲ್ಯೂನಿಂದ ಮಲ್ಟಿಪ್ಲೈ ಮಾಡಿದಾಗ 0 ಬರ್ತದೆ, 0ನ್ನು 0 ಮಲ್ಟಿಪ್ಲೈ ಮಾಡಿದಾಗ 0 ಬರ್ತದೆ. ಅಂದರೆ ರೂಟ್ 0 ವ್ಯಾಲ್ಯೂ ಏನು ಬಂತು? 0 ಬಂತು. y ಈಕ್ವಲ್ ಟು 0 ಬಂತು. y ಈಕ್ವಲ್ ಟು 0 ಯಾವಾಗ? y is equal to 0 ಯಾವಾಗ? x is equal to 2.5 ಇದ್ದಾಗ. ಓಕೆ, ವೆನ್ x equal to 2.5 y ವ್ಯಾಲ್ಯೂ is equal to 0 ಅಂತ ನಾವು ತಗೊಳ್ತೀವಿ. ಅಂದರೆ 2.5 ಈ ಪಾಯಿಂಟಾಗಿ ಬಂತು. 2 ಇಂದ 2.5 x ವ್ಯಾಲ್ಯೂ ಏನು ಬಂತು? 2.5 y ಈಕ್ವಲ್ ಟು 0. ಅಂದರೆ ಕರ್ವ್ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ? ಕರ್ವ್ ಪಾಸಿಟಿವ್ ಎಕ್ಸ್ ಆ್ಯಕ್ಸಸ್ 2.5 ಅಥವಾ 2.5 ನಿಂದ ಸ್ಟಾರ್ಟ್ ಆಗ್ತದೆ. ಅಂದರೆ ಎಕ್ಸ್ ವ್ಯಾಲ್ಯೂ ಕಾಂಟ್ ಬಿ 2 1 0 ಈ ಯಾವ ವ್ಯಾಲ್ಯೂ ನೆಗೆಟಿವ್ನೂ ಇರಬಾರ್ದು. ಓಕೆ, ಎಕ್ಸ್ ವ್ಯಾಲ್ಯೂ ಏನಿರಬೇಕು? ಎಕ್ಸ್ ವ್ಯಾಲ್ಯೂ 0ನಿಂದ ಸ್ಟಾರ್ಟ್ ಆಗಬೇಕು, ಆಮೇಲೆ ಹಾಗೆ ಕಂಟಿನ್ಯೂ ಹಾಕೊತ ಹೋಗ್ತದೆ. ಇಲ್ಲಿ ಡೊಮೇನ್ ಏನಾಗ್ತದೆ, ಆಮೇಲೆ ರೇಂಜ್ ಏನಾಗ್ತದೆ ನೋಡ್ಕೊತ ಹೋಗೋಣ. ಓಕೆ, ಡೊಮೇನ್ ತೊಗೋಬೇಕಂತಂದರೆ ಎಕ್ಸ್ ಡೊಮೇನ್ ಬರಿತೀನಿ. ಡೊಮೇನ್ x ಗ್ರೇಟರ್ ದ್ಯಾನ್ ಓಕೆ 2.5 ಅಥವಾ 2.5 ಗ್ರೇಟರ್ ದ್ಯಾನ್ ಎಕ್ಸ್. ವೇಟ್ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ. ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2.5. ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 2.5 ಅಂದರೆ ಅಪ್ ಟು ಇನ್ಫಿನಿಟಿ. ಏನು ಬರಿಬೋದು ನಾವು? ಇನ್ಫಿನಿಟಿ ತನಕ ನಾವು ಬರಿಬೋದು. ಓಕೆ, ನೋಡಿ ಹಿಯರ್ x must be greater than 2.5 else it will be a negative root. ಓಕೆ, x ಗ್ರೇಟರ್ ದ್ಯಾನ್ 2.5 ಇರಲಿಲ್ಲ ಅಂತಂದ್ರೆ ಅದು ನೆಗೆಟಿವ್ ರೂಟ್ ಇರ್ತದೆ, ಅಲ್ಲಿ ಏನಿರಂಗಿಲ್ಲ, ಡೊಮೇನ್ ಇರಂಗಿಲ್ಲ ಅಂತ ನಾವು ಹೇಳ್ತೀವಿ. ಓಕೆ,
ನೆಕ್ಸ್ಟ್ ಇದರಲ್ಲಿ ಡೊಮೇನ್ ಈಸ್ ಗ್ರೇಟರ್ ದೆನ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಈಕ್ವಲ್ ಟು 2.5. ದಿಸ್ ಇಸ್ ದಿ ಡೊಮೇನ್. ವಾಟ್ ಈಸ್ ರೇಂಜ್? ರೇಂಜ್ ಏನು ರೀ? ರೇಂಜ್ ಈಸ್ ಈಕ್ವಲ್ ಟು ಇದೇನಾಯಿತು 0 ಪಾಸಿಟಿವ್ ವಾಯ್ನಿಂದ ಸ್ಟಾರ್ಟ್ ಆಗಿ ಕಂಟಿನ್ಯೂ ಹಂಗೆ ಮುಂದೆ ಹೊಂಟುಬಿಟ್ಟೈತಿ. ಅಂದರೆ ಮುಂದೆ ಹೊಂಟೈತಿ ಹಂಗೆ ಮೇಲ್ಗಡೆ ಹೊಂಟೈತಿ. ಏನಿದು? ಪಾಸಿಟಿವ್ ವಾಯ್ ಆಕ್ಸಿಸ್. ರೇಂಜ್ ಏನು? ಪಾಸಿಟಿವ್ ವಾಯ್ ಆಕ್ಸಿಸ್. ಡೊಮೇನ್ ಗ್ರೇಟರ್ ದೆನ್ ಈಕ್ವಲ್ ಟು 2.5 ಆ್ಯಂಡ್ ಕಂಟಿನ್ಯೂ ಇಟ್ ವಿಲ್ ಮೂವ್ ಆನ್ ಟು ಅಪ್ ಟು ಪಾಸಿಟಿವ್ ಇನ್ಫಿನಿಟಿ. ಏನು ಬರ್ಬೋದು ನೀನು? ಅಪ್ ಟು ಹಾರಿಜಾಂಟಲ್ ಆಕ್ಸಿಸ್ ಅಂತ ಬರ್ಬೋದು. ಹಾರಿಜಾಂಟಲ್ ಪಾಸಿಟಿವ್ ಆಕ್ಸಿಸ್. ಹಾರಿಜಾಂಟಲ್ ಪಾಸಿಟಿವ್ ಆಕ್ಸಿಸ್ ತನಕ ಕಂಟಿನ್ಯೂ ಹಂಗೆ ಮುಂದಕ್ಕೆ ಹೋಗ್ತದೆ. ಇದು ಡೊಮೇನ್ ಆಯಿತು. ಅಂದರೆ ಹಾರಿಜಾಂಟಲಿ ಇನ್ಕ್ರೀಸ್ ಆಗೋದಕ್ಕೆ ಡೊಮೇನ್ ಅಂತೀವಿ, ವರ್ಟಿಕಲಿ ಇನ್ಕ್ರೀಸ್ ಆಗೋದಕ್ಕೆ ರೇಂಜ್ ಅಂತ ಕರಿತೀವಿ. ಮುಂದೆ ಇನ್ನೊಂದು ಕ್ವಶನ್ ನೋಡೋಣ. ನೆಕ್ಸ್ಟ್ ಇಕ್ವೇಷನ್ ಎಕ್ಸ್ ವೈ ಇಸ್ ಈಕ್ವಲ್ ಟು 6 ಅಂತ ತಗೊಳ್ಳೋಣ. ಎಕ್ಸ್ ವೈ ಈಕ್ವಲ್ ಟು 6 ಅಂತ ತಗೊಳ್ಳೋಣ. ಅವಾಗ ಏನಾಗುತ್ತೆ? ವೈ ಇಸ್ ಈಕ್ವಲ್ ಟು 6 ಡಿವೈಡೆಡ್ ಬೈ ಎಕ್ಸ್ ಅಂತ ಬಂತು. ಇದನ್ನು ಗ್ರಾಫ್ ಆಗಿ ಪ್ಲಾಟ್ ಮಾಡಿದ್ರೆ ಅವಾಗ ಏನು ಸಿಗ್ತದೆ ನೋಡೋಣ. ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಅಂತ ನಾವು ತಗೊಳ್ಳೋಣ. ಓಕೆ, ಪುಟ್ ಎಕ್ಸ್ ಈಕ್ವಲ್ ಟು 1, ವೈ ಈಕ್ವಲ್ ಟು ಏನಾಗ್ತದೆ? 6 ಆಗುತ್ತೆ. ಓಕೆ, 1 2 3 4 5 1 2 3 4 5 6 1 2 3 4 5 6 1 2 3 4 5 6. ಓಕೆ, ಈ ಥರ ಒಂದಿಷ್ಟು ವ್ಯಾಲ್ಯೂಸ್ಗಳು ತೊಗೊಂಡಂತೆ ಪುಟ್ ಎಕ್ಸ್ ಈಕ್ವಲ್ ಟು 1, ಎಕ್ಸ್ ಈಕ್ವಲ್ ಟು 1 ಹಾಕಿದಾಗ ವೈ ಈಕ್ವಲ್ ಟು ಏನೈತೆ ರೀ? 6 ಆಯಿತು. ಅಂದರೆ ಗ್ರಾಫ್ ಇಲ್ಲಿ ಬಂತು. ನೆಕ್ಸ್ಟ್ ಪುಟ್ ಎಕ್ಸ್ ಈಕ್ವಲ್ ಟು 2, ವೈ ಈಕ್ವಲ್ ಟು 3 ಬಂತು. ಎಕ್ಸ್ ಈಕ್ವಲ್ ಟು 2 ಹಾಕಿದಾಗ ವೈ ಈಕ್ವಲ್ ಟು 3 ಬಂತು. ನೆಕ್ಸ್ಟ್ ಎಕ್ಸ್ ಈಕ್ವಲ್ ಟು 3, ವೈ ಈಕ್ವಲ್ ಟು 2 ಬಂತು. ನೆಕ್ಸ್ಟ್ ಎಕ್ಸ್ ಈಕ್ವಲ್ ಟು 4, ವೈ ಇಸ್ ಈಕ್ವಲ್ ಟು ಏನಾಗುತ್ತೆ ರೀ? ಎಕ್ಸ್ ಈಕ್ವಲ್ ಟು 4 ಅಂದಾಗ ವೈ ಈಕ್ವಲ್ ಟು 3/2 3/2 1.5. ಓಕೆ, 1.5. ನೆಕ್ಸ್ಟ್ ಎಕ್ಸ್ ಈಕ್ವಲ್ ಟು 5, ಎಕ್ಸ್ ಈಕ್ವಲ್ ಟು 5, ವೈ ಈಕ್ವಲ್ ಟು ಏನಾಗ್ತದೆ? 1.2 ಆಗ್ತದೆ. ಎಕ್ಸ್ ಈಕ್ವಲ್ ಟು 5 1.2 ಇದು 1.2 ಆಗ್ತದೆ. ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು ಹಂಗೆ ಮುಂದ್ಕೊಂಡು ಎಕ್ಸ್ ಈಕ್ವಲ್ ಟು 6, ವೈ ಈಕ್ವಲ್ ಟು ಏನಾಗ್ತದೆ? ವೈ ಈಕ್ವಲ್ ಟು 1 ಆಗ್ತದೆ. ಎಕ್ಸ್ ಈಕ್ವಲ್ ಟು 100 ಹಾಕೋಣಂತೆ 100. ಅವಾಗ ಏನಾಯಿತು? ಎಕ್ಸ್ ಈಕ್ವಲ್ ಟು 100 ಹಾಕಿದಾಗ ವೈ ಈಕ್ವಲ್ ಟು ಏನಾಗ್ತದೆ? ವೈ ಇಸ್ ಈಕ್ವಲ್ ಟು 0.06 ಆಗ್ತದೆ. 0.06 ಅಂದರೆ ಇಲ್ಲಿ ಬಂತು. ಕರ್ವ್ ಯಾವ ಥರ ಆಗ್ತದೆ? ಈ ಥರ ಮೂವ್ ಆಗ್ತದೆ ಕರ್ವ್. ಇಟ್ ವಿಲ್ ಅಪ್ರೋಚ್ ಟು ಎಕ್ಸ್ ಆಕ್ಸಸ್. ಎಕ್ಸ್ ಆಕ್ಸಸ್ ಕಡೆ ಅಪ್ರೋಚ್ ಆಗ್ತದೆ, ಬಟ್ ಇಟ್ ವಿಲ್ ನಾಟ್ ಬಿ, ಇಟ್ ವಿಲ್ ನೈದರ್ ಬಿ ಎಕ್ಸ್ ಆಕ್ಸಸ್, ಇಟ್ ವಿಲ್ ನಾಟ್ ಟಚಿಂಗ್ ಎಕ್ಸ್ ಆಕ್ಸಸ್. ಅಂದರೆ ಎಕ್ಸ್ ಆಕ್ಸಸ್ಗೆ ಟಚ್ ಆಗಂಗಿಲ್ಲ. ಇದಕ್ಕೆ ಅಂತೀವಿ ಅಸಿಮ್ಟೋಡ್ಸ್ ಅಂತ ಕರಿತೀವಿ. ಅಸಿಮ್ಟೋಡ್ಸ್ ಆಫ್ ಎ ಹೈಪರ್ಬೋಲಾ. ಇದು ಯಾವುದಿದು? ಹೈಪರ್ಬೋಲಾ. ಏನಿದು? ಹೈಪರ್ಬೋಲಾ. ಈ ಒಂದು ಕರ್ವ್ ನೇಮನ್ನು ಹೈಪರ್ಬೋಲಾ ಅಂತ ನಾವು ಹೇಳ್ತೀವಿ. ಈಗ ನಾವು ಎಕ್ಸ್ ನೆಗೆಟಿವ್ ವ್ಯಾಲ್ಯೂ ಹಾಕೋಣಂತ್ರಿ. ಎಕ್ಸ್ ನೆಗೆಟಿವ್ ವ್ಯಾಲ್ಯೂ ಹಾಕೋಣಂತ. ಎಕ್ಸ್ ಇಸ್ ಈಕ್ವಲ್ ಟು -1 ಹಾಕಿದಾಗ ವೈ ಇಸ್ ಈಕ್ವಲ್ ಟು ಏನಾಗ್ತದೆ? -6 ಆಗ್ತದೆ. ಇಲ್ಲಿ ಬಂತು. ನೆಕ್ಸ್ಟ್ ಎಕ್ಸ್ ಈಕ್ವಲ್ ಟು 2, ವೈ ಈಕ್ವಲ್ ಟು 3, ಎಕ್ಸ್ ಈಕ್ವಲ್ ಟು 4 3, ವೈ ಈಕ್ವಲ್ ಟು 2. ನೆಕ್ಸ್ಟ್ ಈ ಥರ ಹೋದಂಗೆ ಕರ್ವ್ ಯಾವ ಥರ ಬರ್ತದೆ ರೀ? ಈ ಥರ ಮೂವ್ ಆಗ್ತದೆ. ಇಟ್ ವಿಲ್ ಬಿ ಅಪ್ರೋಚಿಂಗ್ ಟು ಎಕ್ಸ್ ಆರ್ ಅಪ್ರೋಚಿಂಗ್ ಟು ವೈ ಕಡೆನೂ ಅಪ್ರೋಚ್ ಆಗ್ತದೆ, ಬಟ್ ಇಟ್ ವಿಲ್ ನೆವರ್ ಬಿ ಟಚಿಂಗ್ ವೈ, ನೆವರ್ ಬಿ ಟಚಿಂಗ್ ಎಕ್ಸ್. ಅದು ಇದು ಏನಪ್ಪ ಅಂತಂದರೆ ಟ್ಯಾನ್ ಫಂಕ್ಷನ್ ಅಂತ ಬರ್ತದೆ ನೋಡಿ. ಟ್ಯಾನ್ ಟೀಟಾ ಫಂಕ್ಷನ್ ಇದು. ಅದು ಹೈಪರ್ಬೋಲಿಕ್ ಒಂದು ಕರ್ವ್ ತೋರಿಸ್ತದೆ. ಓಕೆ, ಅದನ್ನು ಮತ್ತೆ ನಾವು ಸ್ಟಡಿ ಮಾಡ್ಕೊಂಡು ತಗೊಳ್ಳಂತೆ. ವೈ ಇಸ್ ಈಕ್ವಲ್ ಟು 6 ಡಿವೈಡೆಡ್ ಬೈ ಎಕ್ಸ್. ಇಲ್ಲಿ ಡೊಮೇನ್ ಏನು? ರೇಂಜ್ ಏನು? ಡೊಮೇನ್ ಅಂತಂದರೆ ಎಕ್ಸ್ ವ್ಯಾಲ್ಯೂ ಏನು ಇರಬಾರ್ದು. ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನು ಇರಬಾರ್ದು. ಎಕ್ಸ್ ವ್ಯಾಲ್ಯೂ 0 ಹಾಕಿದಾಗ ಏನಾಗ್ತದೆ ನೋಡೋಣ. ಎಕ್ಸ್ ವ್ಯಾಲ್ಯೂ 0 ಹಾಕಿದಾಗ 6 ಡಿವೈಡ್ ಬೈ 0, ಎನಿಥಿಂಗ್ ಡಿವೈಡ್ ಬೈ 0 ಅನ್ಡಿಫೈನ್ಡ್. ಓಕೆ, ಡಿವೈಡ್ ಬೈ 0 ಎರರ್, ಯು ಕ್ಯಾನ್ ನಾಟ್ ಗೆಟ್ ದ ಕ್ಯಾಲ್ಕುಲೇಟರ್ ವ್ಯಾಲ್ಯೂ. ದಟ್ ಮೀನ್ಸ್ 1/0 is undefined, infinity, undefinable, you cannot define. So x value ಏನಾಗಕ್ಕೆ ಸಾಧ್ಯ ಇಲ್ಲ. x ಗ್ರೇಟರ್ ದ್ಯಾನ್ 0 ಇರಬೇಕು, ಇಲ್ಲ ಆರ್ x ಏನಿರಬೇಕಪ್ಪ? ಲೆಸ್ ದ್ಯಾನ್ 0 ಇರಬೇಕು. x ಗ್ರೇಟರ್ ದ್ಯಾನ್ 0 ಆರ್ನಕ್ಕಿಂತ ಆ್ಯಂಡ್ x ಲೆಸ್ ದ್ಯಾನ್ 0. ವಾಟ್ ಇಸ್ ದಿಸ್? ಡೊಮೇನ್ ಅಂತ ಬಂತು. ದೆನ್ ರೇಂಜ್ ಏನಾಗ್ತದೆ ನೋಡೋಣ. ರೇಂಜ್ ಇಲ್ಲೂ ಕೂಡ ಏನಾಗ್ತದೆ ಅಂದರೆ ಪಾಸಿಟಿವ್ ವೈ ಆಕ್ಸಿಸ್ ಟಚ್ ಆಗಾಕತ್ತದ, ಬಟ್ ಪಾಸಿಟಿವ್ ವೈ ಆಕ್ಸಿಸ್ ಆಗಿಲ್ಲ ಅಂತಂದರೆ ವೈ ನೆವರ್ ಬಿ ಏನಂತ ಹೇಳ್ಬೋದು? ವೇಟ್ ಅ ಸೆಕೆಂಡ್. ವೈ ಲೆಸ್ ದೆನ್ 0. ಒಂದು ವೇಳೆ ನಾವು ವೈ 0 ಆಗುತ್ತಾ? ಚಾನ್ಸ್ ಅದೆಯಾ? ವೈ 0 ಆಗ್ಬೇಕಂತಂದರೆ 6 ಡಿವೈಡ್ ಬೈ ಸಮಥಿಂಗ್ ಇಸ್ ಈಕ್ವಲ್ ಟು 0 ಅಂತ ಬರಬೇಕು. ಅಂತಂದರೆ ಈ ಥರ ಡಿವೈಡ್ ಮಾಡೋಕ್ಕೆ ಆಗಂಗಿಲ್ಲ. ಅಂತಂದರೆ ವೈ ಇಲ್ಲಾಂದ್ರೆ ಈ ಥರ ತೊಗೊಳ್ರಿ. ಎಕ್ಸ್ ಇಸ್ ಈಕ್ವಲ್ ಟು 6/y ಅಂತ ತೊಗೊಳೋಣ. ಆ ವೈ ನೆವರ್ ಬಿ 0 ಅಂದರೆ ವೈ ಗ್ರೇಟರ್ ದ್ಯಾನ್ 0 ಆ್ಯಂಡ್ ವೈ ಲೆಸ್ ದ್ಯಾನ್ 0.
y greater than 0 and y less than 0. What is this? This is the range of this function, range of this hyperbola ಅಂತ ನಾವು ಹೇಳಬಹುದು. ಅತಿ ಉತ್ತಮವಾದಂಥ ಭಾಗ ಇದು. ಇಂಟ್ರಡಕ್ಷನ್ ಪಾರ್ಟ್. ಮುಂದೆ ಹೋದಂಗೆ ನಾವು ಅಭ್ಯಾಸದ ಒಳಗಡೆ ಹೋಗೋಣಂತೆ. ಆಮೇಲೆ ಈ ಅಭ್ಯಾಸದಲ್ಲಿ ಕೆಲವೊಂದಿಷ್ಟು ಉತ್ತಮವಾದಂಥ ಪ್ರಶ್ನೆಗಳು ಬರ್ತವೆ, ಅವುಗಳನ್ನ ಬಿಡಿಸ್ಕೊಂತ ಹೋಗೋಣಂತೆ. ವಿಡಿಯೋ ಚೆನ್ನಾಗಿ ಅನಿಸುತ್ತೆ ಅಂದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಧನ್ಯವಾದಗಳು.